ಜಾಸ್ತಿ ಏನು ಹೊಂದಿಸಿ ಹಾಡತ್ತೇವ್ರೆ ಕೊಂತ ಕೇಳಾರೆ ನೀವು ಚೌತನಕ ಸತ್ಯ ಸಿದ್ಧರು ಮಾಡಿದ ಕವತುಕ ವೀರನ ಪಾಂಡನ ಅಕ್ಕನ ಕರೆಲಕ ಸಂದಿಗಾಚ ಪದ ವಂದಿಸಿ ಹಾಡತ್ತೇವ್ರೆ ಕೊಂತ ಕೇಳಾರೆ ನೀವು ಚಂತನಕ
ಸತ್ಯ ಸಿದ್ಧರು ಮಾಡಿದ ಕವತೂಕ ಬೀರಣ್ಣ ಭಟ್ಟನು ಅಕ್ಕನ ಕರ್ನಾಟಕ ರಾಮ ಸಾಲಿ ಪಡಸಾಲ್ಯಾಗ ಬೀರಣ ದೇವರ ಹೋಗಿ ಮೂರು ತ್ಯಾಗನ ತೂಗು ಮಂಚಕ ಯಜಿಗ ಹಿಡದು ಕಟ್ಟಾರ ತಂದು ಗೂಟಕ ಅಮ್ಮನ ಮುಂದ ಕೂತಳ ಬಂದು ಮಾಯಕ ಕಾಂಬೆ ಹತ್ತಿ ಪದ ಒಂದಸಿ ಆಡುತ್ತೇವ್ರಿ ಅಂತ ಕೇಳಾರೆ ನೀವು ಬೆಳತನಕ ಸತ್ಯ ಸಿದ್ಧರ ಮಾಡಿದ ಕವತೋಕ ಬೇರಣ ವಾಟನು ಅಕ್ಕನ ಕರ್ನಾಟಕ ಇಷ್ಟ ದಿವಸನಿ ಯಾಕ ಬರಲಿಲ್ಲ ಭೀರು ನೆನಪಾಗಿಲ್ಲನೋ ನಿನಗ ಬಂದು ಕೇಳಲಿಲ್ಲ ಒಂದಿನ ಸುಖ ದುಃಖ ನಿಮ್ಮ ಬಿಟ್ಟಾರ ಮಗ್ಯಾರೇಳದಿಕ್ಕ ಸಾಂಬೆ ಹತ್ತಿ ಪದ ಒಂದಸಿ ಹಾಡ್ತೇವ್ರಿ ಅಂತ ಕೇಳಾರಿ ನೀವು ಬೆಳತನಕ ಸತ್ಯ ಸಿದ್ಧರ ಮಾಡಿದ ಕವತೋಕ ಬೀರಣ ಭಟ್ಟನ ಅಕ್ಕನ ಕರ್ನಾಟಕ ಸೂರನ ಮರ್ದನ ಮಾಡುವುದಕ್ಕಾಗಿ ಹೋಗಿದ್ದ ಕೂದಲ ದೇಶಕ ಅದಕ್ಕಾಗಿ ಬರಲಿಲ್ಲ ಇಲ್ಲಿ ತನಕ ಬ್ಯಾಡಕ್ಕನೆ ಸುಮ ಸುಮಕ ಹತ್ತಿ ಪದ ಒಂದಸಿ ಹಾಡ್ತೇವ್ರಿ ಹೋಗ್ತ ಕೇಳಾರಿ ನೀವು ಬೆಳತನಕ ಸತ್ಯ ಸಿದ್ಧರು ಮಾಡಿದ ಕವತೂಕ ಬೀರಣ ಭಟ್ಟನ ಅಕ್ಕನ ಕರ್ನಾಟಕ ಸೂರನ ಮರ್ದನ ಮಾಡುವುದಕ್ಕಾಗಿ ಹೋಗಿದ್ದ ಕೂದಲ ದೇಶಕ ಅದಕ್ಕಾಗಿ ಬರಲಿಲ್ಲ ಇನ್ನಿ ತನಕ ಅಪ್ಪತ್ತೆ ಬೇಡಕ್ಕನೆ ಸುಮ ಸುಮಕ ಸಾಂಬೆಗತ್ತಿ ಪದ ಒಂದಸಿ ಹಾಡ್ತೇವ್ರಿ ಕೂತ ಕೇಳಾರೆ ನೀವು ಬೆಳತನಕ ಸತ್ಯ ಸಿದ್ಧರು ಮಾಡಿದ ಕವತೋಕ ಬೀರಣ ಭಟ್ಟನ ಅಕ್ಕನ ಕರ್ನಾಟಕ ಸೂರನ ಮರ್ದನ ಮಾಡುವುದಕ್ಕಾಗಿ ಹೋಗಿದ್ದ ಕೂದಲ ದೇಶಕ ಅದಕ್ಕಾಗಿ ಬರಲಿಲ್ಲ ಎಲ್ಲಿ ತನಕ ಬೇಡಕ್ಕನೆ ಸುಮ ಸುಮಕ ಸಾಂಬೆಗತ್ತಿ ಪದ ಒಂದಸಿ ಹಾಡ್ತೇವ್ರಿ ಕೂತ ಕೇಳಾರೆ ನೀವು ಬೆಳತನಕ ಸತ್ಯ ಸಿದ್ಧರು ಮಾಡಿದ ಕವತೂಕ ಬೀರಣ ಭಟ್ಟನ ಅಕ್ಕನ ಕರ್ನಾಟಕ ಯದಿಯ ಹಾಲ ಕುಡಿಸಿ ಅತ್ತಿ ಬೆಳಸಿದೆವ್ವ ಮರದಿಲ್ಲ ನನ್ನ ಜನ್ಮ ಇರೋ ತನಕ ನೋಡಿ ಹೋಗುನು ಅಕ್ಕ ಇನ್ನ ತಡ ಯಾಕ ತಮ್ಮನ ಮಾತಿಗೆ ಮಯವ ಮನ ತಗನಾಕ ಸಾಂಬೆಗತ್ತಿ ಪದ ಒಂದಸಿ ಹಾಡ್ತೇವ್ರಿ ಹೋಗ್ತ ಕೇಳಾರೆ ನೀವು ಬೆಳತನಕ ಸತ್ಯ ಸಿದ್ಧರು ಮಾಡಿದ ಕವತೋಕ ಬೀರಣ ಭಟ್ಟನ ಅಕ್ಕನ ಕರ್ನಾಟಕ
ಎಡೆ ಮಾಡಿ ತರ್ತೀನಿ ನಿನಗ ಊಟಕ್ಕ ಸಂತಿಗಾತಿ ಭಗವಂತ ಹಾಡ್ತೇವೆ ಅಂತ ಕೇಳರೆ ನೀವು ಬೆಳತನಕ ಅತ್ತ ಸಿದ್ಧರು ಮಾಡಿದ ಕವತೋಕ ದಿನ ಕರಿಲಾಕ ನಿನ್ನ ಮನೆಯಾಗನ ಊಟ ಮಾಡ್ಬೇಕಾದ್ರ ಹಾವಿನ ಗದ್ದಿಗೆ ಬೇಕು ಕುಂದರೋದಕ್ಕ ಗಳಿನ ಅಟ್ಟುಡಿಗೆ ಗಾಲಾಗಲ ಇರಬೇಕ ಉಕ್ಕಿನ ಕರಡಿ ವರ್ಣಿರ ತೇಜಿಗೆ ಹಾಕ ಸಂತಿಗಾತಿ ಭಗವಂತ ಹಾಡ್ತೇವೆ ಅಂತ ಕೇಳರೆ ನೀವು ಬೆಳತನಕ ಅತ್ತ ಸಿದ್ಧರು ಮಾಡಿದ ಕವತೋಕ ದಿನ ಕರಿಲಾಕ ನಿನ್ನ ಮನೆಯಾಗನ ಊಟ ಮಾಡ್ಬೇಕಾದ್ರ ಹಾವಿನ ಗದ್ದಿಗೆ ಬೇಕು ಕುಂದರೋದಕ್ಕ ಗಳಿನ ಅಟ್ಟುಡಿಗೆ ಗಾಲಾಗಲ ಇರಬೇಕ ಉಕ್ಕಿನ ಕರಡಿ ವರ್ಣಿರ ತೇಜಿಗೆ ಹಾಕ ಸಂತಿಗಾತಿ ಭಗವಂತ ಹಾಡ್ತೇವೆ ಕುಂತ ಕೆಳರೆ ನೀವು ಬೆಳತನಕ ಅತ್ತ ಸಿದ್ಧರು ಮಾಡಿದ ಕವತೋಕ ದಿನ ಕರಿಲಾಕ ಏ ಬಾಲ್ಯದ ಹಠನೆ ಇನ್ನೂ ಬಿಟ್ಟಿಲ್ಲ ತಮ್ಮ ಬೈದಾಡ ಸುಳ್ಳ ನನ್ನ ಹೈರಾಣಕ ಮಾಯ ಹೋಗಾಳ ಕಾಳ ನನ್ನ ಮನಿ ತನಕ ಉಕ್ಕಿನ ಕರಡಿ ತಂಡಾಳ ತೇಜಿಗೆ ತಿನ್ನಲಾಕ ಸಂತಿಗಾತಿ ಭಗವಂತ ಹಾಡ್ತೇವೆ ಕುಂತ ಕೆಳರೆ ನೀವು ಬೆಳತನಕ ಅತ್ತ ಸಿದ್ಧರು ಮಾಡಿದ ಕವತೋಕ ದಿನ ಕರಿಲಾಕ ಆದಿಶನ ತಂದು ವಾಸನ ಮಾಡಲಾಕ ಊಟ ಮಾಡಿದ ಬೇರು ಅಚಾನಕ ನಡಿ ಹೋಗುನು ಅಕ್ಕಯ್ಯನ ತಡೆಯಾಕ ಲಗ ಹೋಗುನು ಗುರುವಿನ ಹಬ್ಬಾಕ ಸಂತಿಗಾತಿ ಭಗವಂತ ಹಾಡ್ತೇವೆ ಕುಂತ ಕೆಳರೆ ನೀವು ಬೆಳತನಕ ಅತ್ತ ಸಿದ್ಧರು ಮಾಡಿದ ಕವತೋಕ ದಿನ ಕರಿಲಾಕ ಆದೇಶ ಜನ ತಂದು ಆಸನ ಮಾಡಲಾಕ ಊಟ ಮಾಡಿದ ಬೇರು ಅಚಾನಕ ನಡಿ ಹೋಗುನು ಅಕ್ಕಯ್ಯನ ತಡೆಯಾಕ ಲಗ ಹೋಗುನು ಗುರುವಿನ ಹಬ್ಬಾಕ ಸಂತಿಗಾತಿ ಭಗವಂತ ಹಾಡ್ತೇವೆ ಕುಂತ ಕೆಳರೆ ನೀವು ಬೆಳತನಕ ಅತ್ತ ಸಿದ್ಧರು ಮಾಡಿದ ಕವತೋಕ ದಿನ ಕರಿಲಾಕ ಜರದ ಪಿತಾಂಬರಿ ರಂಗ್ಯ ಅಲ್ಲಿ ನೋಡಿ ಕಾಕ ಅಂತ ಪದ ನಿಂದ್ರಿಸ್ತದ ಹೊಲಗತ್ತಾನ ಯಾಕನೋ ಸಂಗು ಜರ ಮಾರಿ ತೋರ್ಸ್ತಾವ ಏಯ್ ಕಲ್ ಕಾಕನ ಕಡೆ ಲಕ್ಷ್ಯ ಕೊಡು ಇಂಥ ಪದ ಹಿಡಿದಿದ್ ಯಾಕೆ ನಿಂದ್ರಿಸ್ತದ ಕಾಕ ಸ್ವಲ್ಪ ವಿಚಾರಿಸ್ಬೇಕಾಗ್ತದೆ ವಿಚಾರಬೇಕಾಗತ್ತೆ ಸರಸ್ವತಿ ಕಲಾವಂತರಿಗೆ ಸಾಲ್ಡ್ ಬಿಟ್ಟೆ ಅಂದ್ರೆ ಅವ್ರು ನಾನೇ ಬಲ ಅನ್ಕೋತ ಹೋಗ್ತಾರ ಇವರು ಹಂಗೆ ತಗೋಬೇಕೆ ಅವ್ರಿಗೆ ಹಾ. ಮಂಡ ಬಾರ್ಕೋಲ್ಲ ಇರ್ಲಿ ಜ್ಞಾನಿಗಳದಂತವ್ರು ಬಲ್ಲವರದಂತವ್ರು ಒಂದು ಮಾತು ಹಿಂಗ್ ಹೇಳ್ತಾರಲ್ಲ ಏನ್ ಹೇಳ್ತಾರೆ ಗುರುಜಿ ಅವ್ರ ಯಾರು ಹೇಳ್ತಾರತ್ ಕೇಳಿದ್ರ ಏನ್ರಿಪ್ಪ ಮಾತು ತಂದವ ಮಗನಲ್ಲ ಹೌದು ಮಾತು ತಂದವ ಮಗನಲ್ಲ ಮಾನಿಗೆಟ್ಟವಳು ಮಗಳಲ್ಲ ಹೌದ್ರಿ ಮಾತು ತಂದವ ಮಗನಲ್ಲ ಮಾನಿಗೆಟ್ಟವಳು ಮಗಳಲ್ಲ ಬಾಳಿಯ ದಿಂಡ ತೋಳಲ್ಲ ತೊಲೆಯಲ್ಲ ಹೌದು ತುಂಬಿದ ಸಭದೊಳಗೆ ಯಾರು ಕೆಡಿಸಿ ಮಾತಾಡ್ತಾರೋ ಅವ್ರಿಗೆ ಮನುಷ್ಯ ಅನ್ನಕ್ ಬರೋದಿಲ್ಲ ಅಂತ ಹೇಳಿದ್ರು ಹೌದು ಇದೇ ಮಾತು ಯಾಕೆ ಹೇಳ್ಬೇಕ್ರಿಪ್ಪ ಇದೇ ಮಾತೆ ಯಾಕೆ ಹೇಳ್ಬೇಕು ಹೌದು ಯಾಕ್ರಿಪ್ಪ ಮಾತು ತಂದವ ಮಗನಲ್ಲ ಮಾನಿಗೆಟ್ಟವಳು ಮಗಳಲ್ಲ ಅಂದ್ರ ಹೆಂಗ್ರಿಪ್ಪ ಒಂದು ಗಂಡಸ ಮಗ ತಾಯಿ ತಂದಿ ಹೊಟ್ಟಿಲೆ ಹುಟ್ಟಿರ್ತಾನ ನೋಡು ಹೌದಾ ಆ ಮಗ ರೀತಿ ಒಳಗ ನೀತಿ ಒಳಗ ಬಂಧು ಬಳಗದೊಳಗ ಹಿಡ್ಕೊಂಡು ಬೇಡ್ಕೊಂಡು ನಡ್ಕೊಂಡು ಹೋದಂದ್ರ ತಂದಿ ಹೇಳ್ತಾನ ಸ್ವತಃ ಎಂತದ ನನ್ನ ಮಗ ಅಂತ ಹೇಳಿ ಹೌದು 4 ಮಂದ್ಯಾಗ ತಂದಿಗೆ ಬಂದ್ ಹೇಳ್ತಾರ ಹೌದು ಏ ಕಾಕ ಎಂತ ಮಗರು ನಿಂದು ಹಾ ಏನ್ ಹಾಡ್ದೆ ಯಪ್ಪ ಅಂತ ಮಗ 4 ಮಂದಿ ಎಲ್ಲರಿಗೂ ಬೇಕಾದವಂತಾರ ಹೌದೌದು ಜೇರ್ ಕರ್ತ್ ಅದೇ ಮಗ ದಾರು ಕುಡಿಯೋದು ಇಸ್ಬಟ್ ಆಡೋದು ಮಟ್ಕ ಆಡೋದು ಸೈರ್ಯ ಚಟಕ್ ಬಿತ್ತಂದ್ರ ಸ್ವತಃ ತಂದಿನಿ ಅಂತಾನ ಏನಂತಾರಿಪ್ಪ ಏ ಕಾಕ ನಿನ್ನ ಮಗ ದಾರು ಕುಡ್ಲಿಗತ್ತದ ಹೋ ತಂದು ಕುಡ್ಲಿನೇ ಹೊತ್ತು ಸುಳಿ ಮಕ್ಕಳೇ ಅದು ನನ್ನ ಮಗ ಅಲ್ಲಿ ಹೋದ್ ಹಾದ್ರ ಕುಟ್ಟದತ್ತೆ ತಂದಿನಿ ಹೌದೌದು ಇಂಥ ಜನನೇ ಭಾಳ ಆಗ್ಯದ ಈಗ ಅಂತ ಜನನೇ ಬಾಳ ಆಗ್ಯದ ಬಾಳ ಮಾತಾಡಿ ದೈವಿಕ ವಜಾಗದ ಬೇಡ ಸರಿಜೋಡಿ ಕಲಾವಂತರ ಕಡೆ ಒಂದು ಸೂ ಬರೋದೈತಿ ಬರ್ರಿಪ್ಪ ಯಾಕಡಾದ್ರಿ ಮುತ್ತು ಮಾಸ್ತರ್ ಇಲ್ಲೇ ಕೂತಿದಲ್ಲ ನಂಗೆ ಹೋದ್ರಿ ಕಡೆ ಹೊಂಡು ಹೇಳ್ದವ ಏನ್ರಿಪ್ಪ ಆ ಪಿಂಟು ಮಾಸ್ತರ ನಿಮಗೊಂದು ಮಾತು ಹೇಳ್ತಾ ಹಾ ನಿಮಗೊಂದು ಮಾತು ಹೇಳ್ತಾ ಮಹಾರಾಜರು ಯಾರಿಗ ಅನ್ಬೇಕು ಯಾರಿಗ ಬಿಡಬೇಕು ಮೊದಲು ನಿಮ್ಗೊಂದು ಸೂಚನೆ ಕೊಡ್ತಾ ಅಂತ ಹೇಳಿದ್ರು ಅವ್ರು ಹೌದು ಇದೇ ಯೂಟ್ಯೂಬ್ದವ್ರು ಕುಂತಾರ ಯೂಟ್ಯೂಬ್ದವ್ರು ನನಗೆ ಏನೂನು ಹೌದಾ ಯೂಟ್ಯೂಬ್ದವ್ರು ಬೆಕ್ಕದಂಗ್ ಬಿಡಲಕ್ಕ ಖರೆ ಹೌದು ನಾ ಮಾತಾಡೋದು ಬಿಡಂಗಿಲ್ಲ ಅಂತ ಹೇಳಿದ್ರು ಅವ್ರು ಹೌದು ಆ ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮದಗೊಂಡ ಮಹಾರಾಜರಿಗೆ ಮಾರಾಯಿಗಳು ಅನ್ಬೇಕು ಗುರುಗಳು ಅನ್ಬೇಕಂತ ಹೇಳಿದ್ರು ಅವ್ರು ಹೌದು ಹೇಳ್ಯಾರ್ರಿಪ್ಪ
ಮತ್ತ ನಿಮ್ಗೊಂದು ಮಾತು ಕೇಳ್ತಾ ನಾನು. ಹೌದಾ? ಮಾನಸಿದ ಮಾರಾಯ ಅವ್ರಿಗೆ ನಿಮ್ಮ ಉಮದಿ ಒಳಗೆ ನಿಮಗೆ ಎಲ್ಲರಿಗೆ ಮಾರಾಯ ಅಂದಾರ. ಹಾ ಹಾ. ಮಾನಸಿದ ಮಾರಾಯಗೂ ಮಾರಾಯ ಅಂದಾರ. ಮದಗೊಂಡ ಮಹಾರಾಜ್ ಯಾರು ತುಕಾರಾಮ್ ಮಹಾರಾಜರಿಗೂ ಕೂಡ ಮಹಾರಾಜರ ಅಂದಾರ. ಸಂಗೊಳ್ಳಿ ಮಹಾರಾಜರಿಗೆ ಮಹಾರಾಜರ ಅಂದಾರ. ಮತ್ತ ಆ ಗುರುಗಳಿಗೆ ಮದಗೊಂಡ ಮಹಾರಾಜರಿಗೆ ಒಬ್ಬರಿಗೆ ಮಾರಾಯಗಳು ಅನ್ಕೋತಿರಿ ಬಡಗಬೇಕಾಗಿತ್ತು. ನೀವ್ ಯಾಕೆ ಎಲ್ಲರೂ ಯಾಕೆ ಇಟ್ಕೊಂಡ್ರಿ ಹೆಸರ? ಅಡೇ ಇದು ಕೈ ಬಿಡಿ ಜರ ಮೈಕ್ ಬಿಟ್ಟು ಅಲ್ಲಿ ಅರ್ಕೇರಿ ಗುಡದಾಗಿ ಸದ್ಯ ಅವಧೂತ್ ಮಾರಾಯರ ಹಾರ. ಹೌದಾ? ಅವ್ರಿಗೆ ಮಾರಾಜರ ಅನ್ಬೇಕಾಗಿತ್ತು. ನಿಮ್ಗೆ ಯಾಕೆ ಅಂದ್ರು? ನಿಮಗೆ ಯಾಕೆ ಅನ್ಬೇಕು ಮಾರಾಯ ಅಂತ ಹೇಳಿ? ನಿಮ್ಮ ಮಾತಿನೊಳಗೆ ನಿಮ್ಗೆ ಕೇಳ್ತೀನಿ ಸರ್ ಅವ್ರ, ನೀವು ಸಿಟ್ಟಿಗೆ ಬರಬೇಡ್ರಿ. ಯಾಕತ್ ಕೇಳಿದ್ರ ಮಾತಂದ್ರ ಮಾತ. ಹೌದಾ? ಯಾಕತ್ ಕೇಳಿದ್ರೆ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳ ಇಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ. ಹೌದಾ? ಕರ್ನಾಟಕಕ್ಕೆ ಹೋಗಿನಿ. ಯಾಕತ್ ಕೇಳಿದ್ರ ನಾವು ಎಲ್ಲರಿಗೆ ಪ್ರತಿಯೊಂದು ಪಾಳ್ಯದೊಳಗೆ ಪ್ರತಿಯೊಂದು ಸ್ಟೇಜ್ ಮೇಲೆ ಎಲ್ಲಾ ಮಾರಾಯಿಗಳನ್ನ ಕೂಡ್ತಾರ, ಮಹಾರಾಜರನ್ನು ಕೂಡ್ತಾರ. ಹೌದು. ಆ ಮೇಡಮ್ ಅವ್ರನ್ನು ಕೂಡ್ತಾರ. ಆಯ್ಗಳೇನು ಕೊಡ್ರಿ ಮಗನ ನಿನಗೆ ಇಷ್ಟನ ಎಲ್ಲರೂ ಕೂಡ್ತಾರ. ನಾವ್ ಯಾನೇನ್ ಹೆಸರು ಇಟ್ಕೊಂಡು ಬರ್ತಾರ ಅವ್ರದ್ದು ಹೆಸರು ಕರ್ಕೋತ್ ಹೋಗೋದೈತಿ. ಹೌದಾ? ನಿಮಗ್ ಮಾರಾಯ ಯಾಕತ್ತಾರ ಅದೇ ಯಾಕತ್ತಾರ, ನಿಮ್ಗೆ ಯಾಕೆ ದಿಮ್ ತೆಳಗಿಟ್ರಿ ಮಾರಾಯ ಅಂತಾರ ನಿಮ್ಗ. ಯಾಕೆ ತೆಳಗಿಟ್ರಿ ಅಷ್ಟೇ ನಾ ಸೂಚನೆ ಕೇಳಿ ನಿಮ್ಗ. ನಾ ಯಾರಿ ಆ ಮಹಾರಾಜರಿಗೆ ಅವ್ರಿಗೆ ಯಾಕೆ ಮಾರಾಜ್ ಹತ್ತಾರ ಇವ್ರಿಗೆ ಯಾಕೆ ಮಾರಾಜ್ ಹತ್ತಾರ ನಂಗೇನು ಕೇಳೇ ಇಲ್ಲ. ಬರೇ ತಿಮ್ಮ ಮುತ್ತು ಮಾರಾಯ. ಹೌದು. ಈಗ ಒಂದು ಮಾತೇನು, ಮದಗೊಂಡ ಮಾರಾಯನ ಹಿಡ್ಕೊಂಡು ಹಾ ಅವರೆಲ್ಲ ಟೇಬಲ್ ಮೇಲೆ ಇಟ್ಕೋತ ಬಂದಾರ. ಹೌದು. ಹೌದಾ? ಟೇಬಲ್ ಮೇಲೆ ಅವರೆಲ್ಲ ಇಟ್ಕೋತ ಬಂದಾರ. ಮದಗೊಂಡ ಮಹಾರಾಜ ಏನಪ್ಪಾ ಅಂತಂದ್ರ ಸದ್ಯ ಇವತ್ತ ನಡಿವಂತ ದೇವರ ನುಡಿಯುವಂತ ದೇವರ ನಿಮ್ಮನ್ನೆಲ್ಲ ಆಗ್ಲಿ ಹೋಗ್ಯಾರ. ಹೌದು, ಸಾಕ್ಷಾತ್ ದೇವರ. ಹೌದಿಲ್ಲ? ಅಂತ ದೇವರು ಮಾಡಿರ್ತಕ್ಕಂತ ಕೆಲವು ಕಟ್ಟಪ್ಪಣೆಗಳನ್ನ ಏನಾಗ್ಯದ್ರಿ ಈಗ ದೊಡ್ಡ ಮಂದಿ ಮಾರಾಯಿಗಳೇ ಆಗ್ಲಿ ಮಹಾರಾಜರೇ ಆಗ್ಲಿ ಇದ್ರ ಮೇಲೆ ಇಟ್ಟು ಕಿಶಿಂದ್ರ ಬಡಿತಾರ. ನೀವ್ಯಾಕೆ ಇಟ್ಟು ಬಡಂಗಿಲ್ಲ ನಾವು ನಿಮಗ್ ಕೇಳಿವ, ಇದ್ಯಾಕೆ ತಂದು ಹೋಗ್ಸಾಕತ್ತಿ? ಅವ್ರದ್ದು ಇವ್ರದ್ದು ನಾವು ಕೇಳಿಲ್ಲ. ನಿಮ್ಮದು ಅಟ್ಟೆ ಕೇಳಿ ನಾನು. ಯಾಕ್ರಿ ಗುರುಗಳ ಬರಬರಿಲ್ರಿ? ನಿಮ್ಮದು ಅಟ್ಟೆ ಕೇಳಿ ನಾನು. ಯಾಕ ಇಲ್ಲೇ ಇದೇ ಊರಿನ ಮೇಳಿನೊಳಗೆ ನಮ್ಮ ಆಳಿಗೆ ಪಿಂಟು ಮಾಸ್ತರ್ ಹೋತಾನ, ಇದೇ ಊರಿನ ಕಲಾವಂತರ ಹಾಡ್ತಾರ. ಅವ್ರು ದಿಮ್ ಟೇಬಲ್ ಕಟ್ತಾರಿಲ್ರಿ. ಮತ್ತ ನಾ ನಿಮ್ಗ ಇದ್ರೊಳಗೆ ನಾ ಕೇಳಿನಿ. ಅವ್ರಿಗೆ ಮಾರ ಅನ್ಬೇಕು, ಅವ್ರು ಶರೀರ ಸುಡಬೇಕು, ಬೇಕಾದಂಗ ಸುಟ್ಕೋರಿ. ಶರೀರ ಸುಟ್ಕೊಂಡೆ ನಿಮ್ ಮಾರಗಳು ಯಾರು ನಾ ಏನ್ ಬ್ಯಾಡ ಅಂದಿಲ್ಲ. ಇಲ್ರಿ, ಜಗತ್ತದೊಳಗ ಎಲ್ಲಾರು ಶರೀರ ಅವ್ರಂಗ ಸುಟ್ಕೊತ್ ಹೋಗೋದು ಮಾನವ ಧರ್ಮ ಐತಿದು. ಆಗಂಗಿಲ್ಲ. ನಮಗ ನಿಮಗ ಮರವಿಗೆ ಬಿದ್ದಾರ ತಿಳ್ಕೊಂಡು ಮಾನವ್ರ ಅಂದಾರ. ಅವರು ದೇವರಲ್ಲಿ ದೇವ್ಗೇನೆ ಅನ್ಸಾರ, ಮಾನವ್ರಲ್ಲಿ ಮನಿಗೇನೆ ಅನ್ಸಾರ, ಚಂದ್ರಲ್ಲಿ ಶಿವಗೇನೆ ಅನ್ಸಾರ. ಇವ್ ಎಲ್ಲಿ ತೆಗ್ದು ಡಂಬ್ರಾಟ ನಿಮ್ಗ ಅದಕ್ಕಲ್ಲಿ ನಾವು ಮಾಡಿ ಮಾರ್ಕೋಲ್ಲ ನಾವು. ಅಲ್ವ ನಾವ್ ಏನು ಕೇಳಿವಿ, ನೀ ಏನು ಮಾತಾಡಕತ್ತಿ ಅಂತಕ್ಕಂಥ ತಲೆಯಾಗರೆ ಬುದ್ಧಿ ಅದಿಲ್ಲ ನನಗ. ಈ ಮಾಸ್ತರ್ ನೋಡೋಣ ಹೆಂಗ ಅನಗ್ತ ಕೂನೇನ್ರಿ ನನಗ ಎತ್ತ ಬಕ್ಕಡ ಬಕ್ಕಡ ಅನಿಸ್ತದ್ರಿ ಭಯಂಗ. ಯಾಕತ್ ಕೇಳಿದ್ರ ಮುತ್ತು ಮಾರಾಯ ಅವ್ರ ನಾವು ನಿಮ್ಗೆ ಅಷ್ಟೇ ಕೇಳಿರು. ಅವ್ರಿಗೆ ನೀವು ಯಾರಿಗೆ ಮಾರಾಯಗಳತ್ತೀರಿ, ಯಾರಿಗೆ ಬಿಡ್ತೀರಿ? ನಿಮ್ಮ ಮಟ್ಟ ಮನೆಯವ್ರಿಗೆ ನಾವು ಜಾನಪದ ಹಾಡ್ಬೇಡ ಅಂತ ಹೇಳಿದ್ರು ಅವರು. ಈ ಸದ್ಯ 1000 ಮೇಳದ ಗುರ್ಲಿಂಗ್ ಮಾಸ್ತರ್ ಅವ್ರು ಹೆಣ್ಮಕ್ಳು ಮೇಳದವ ಗಂಡು ಮಕ್ಳು ಮೇಳದವ. ಅಷ್ಟು ಮಂದಿಗೆ ನೀವು ಜಾನಪದ ಹಾಡೋದು ಬಿಡಿಸ್ಬೇಕು. ನನಗೆ ಯಾಕೆ ಬಿಡಿಸಕ್ ಜಾನಪದ ಬಂದಿರಿ ನೀವು? ನೀವೇ ಹೇಳ್ರಿ. ಅಷ್ಟು ಮಂದಿ ಜಾನಪದ ಹಾಡೋದು ಬಿಡಿಸ್ರಿ. ನಾವು ಒಂದ್ ಸ್ವಲ್ಪ ನಮ್ಮ ಮಟ್ಟ ಮನೆಯವ್ರು ಯಾರು ನಮ್ಮ ದೊಡ್ಡವ್ರು ಹೇಳಿದ್ರೆ ನಾವು ಬರ್ತೇವೆ ರೊಟೇಷನ್. ಯಾಕ್ರಿ ಹಿರಿಯಾರ ಕೇಳಿ ಹಂಗ ಹೇಳುವಂತಾರ ಜರದ ಪೆತ್ತ ಮಾರಿ ಕೆಳಗೆ ಮುರೋದು ಚೀರ ಅಕ್ಕ ಭಾರ